ಚಕ್ರವರ್ತಿ ನ್ಯೂಸ್, ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ. ನಮಸ್ಕಾರ ವೀಕ್ಷಕ, ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ. ನಾನು ಚೇತನ್ ಶಿವಶಿಲ್. ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ? ಹಾಗಾದ್ರೆ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪುತ್ತೆ. ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯ, ಅನಧಿಕೃತ ವಸತಿ, ಶಿಕ್ಷಣ ಕಾಯ್ದೆಯ ನಿಯಮಾವಳಿಗಳ ಉಲ್ಲಂಘನೆ ಮಾಡಿದ ವಿದ್ಯಾಸ್ಫೂರ್ತಿ ಆಂಗ್ಲ ಮಾಧ್ಯಮ ಶಾಲೆ ಸೇರಿದಂತೆ ವಿವಿಧ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಿಯಮಾವಳಿಗಳನ್ನು ಉಲ್ಲಂಘಿಸುತ್ತಿರುವವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಯನ್ನ ಅಮಾನತು ಮಾಡುವಂತೆ ಒತ್ತಾಯಿಸಿ ರಾಜ್ಯ ದಲಿತ ಸಂಘರ್ಷ ಸಮಿತಿ ಚಂದ್ರಕಾಂತ್ ಕಾದ್ರೊಳ್ಳಿ ಬಣದ ಜಿಲ್ಲಾಧ್ಯಕ್ಷ ಬಾಲಚಂದ್ರ ಹುಲ್ಲೂರ್ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಹೋರಾಟಕ್ಕೆ ಸಾಮಾಜಿಕ ಚಿಂತಕ ಸುನೀಲ್ ಮನಗೂಳಿ ಭೇಟಿ ನೀಡಿ ಬೆಂಬಲ ಸೂಚಿಸಿದರು. ಈ ವೇಳೆ ಮಾತನಾಡಿದ ಅವರು, ಮಾಜಿ ಮತ್ತು ಹಾಲಿ ಶಾಸಕರು ಸೌಜನ್ಯಕ್ಕಾದರೂ ಧರಣಿ ನಿರತರನ್ನ ಭೇಟಿ ನೀಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಅಲ್ಲದೆ ಶಿಕ್ಷಣ ಕಾಯ್ದೆಯ ಉಲ್ಲಂಘನೆಯಾಗುತ್ತಿರುವ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಬಹಿರಂಗ ಸವಾಲನ್ನ ಎಸಗಿದರು. ಚಂದ್ರಕಾಂತ್ ಕಾದ್ರೊಳ್ಳಿ ಬಣ, ವಿಜಯಪುರ ಜಿಲ್ಲೆ. ಇವರು ಖಾಸಗಿ ಶಾಲೆಗಳ ಕರ್ನಾಟಕ ಶಿಕ್ಷಣ ಕಾಯ್ದೆ 1983ರ ನಿಯಮಗಳನ್ನು ಉಲ್ಲಂಘಿಸಿದ ಶಿಕ್ಷಣ ಸಂಸ್ಥೆಗಳ ಮೇಲೆ ನಿರ್ಲಕ್ಷ್ಯ ವಹಿಸಿದ ಹಲವಾರು ಅಧಿಕಾರಿಗಳನ್ನ, ವಿಶೇಷವಾಗಿ ಶಿಕ್ಷಣಾಧಿಕಾರಿಗಳನ್ನ ಅಮಾನತಿಗಾಗಿ 4 ದಿನದಿಂದ ಅವರು ಇಲ್ಲೇ ಹೋರಾಟಕ್ಕೆ ಗೊತ್ತಿದ್ದಾರೆ. ಅವ್ರದ್ದು ಸ್ವಾರ್ಥ ಏನೂ ಇಲ್ಲ. ಇಲ್ಲಿ ನಡೆಯುವಂತ ಮುದ್ದೇಬಾದ್ ತಾಲೂಕಿನಲ್ಲಿ ನಡೆಯುವಂತ ಹಲವಾರು ಶಾಲೆಗಳಲ್ಲಿ, ಖಾಸಗಿ ಶಾಲೆಗಳಲ್ಲಿ ಕಾನೂನು ಬಾಹಿರವಾಗಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿದಾಗಿರಲಿ, ಇನ್ನಿತರ ಹಲವಾರು ವಿಷಯಗಳು ಕುರಿತು ಅವರು ಅದನ್ನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಿನ್ನೆ ನಾನು ವಿಡಿಯೋದಲ್ಲಿ ಗಮನಿಸಿದಂತೆ, ಚಕ್ರವರ್ತಿ ನ್ಯೂಸ್ ರಿಪೋರ್ಟ್ ಅಲ್ಲಿ ಗಮನಿಸಿದಂತೆ, NDP ಅವರು ಬಂದಿದ್ರು. ಆಮೇಲೆ ಇವರು ಕೂಡ ಡಿ ಅವರು ಕೂಡ ಬಂದಿದ್ರು. ಡಿ ಅವರು ಬಂದು ಕೂಡ ಅವರು ಸಾಕಷ್ಟು ಸಮರ್ಪಕವಾದ ದಾಖಲೆಗಳನ್ನು ಕೊಟ್ಟಿದ್ರೆ. ಆಮೇಲೆ ಇದಕ್ಕಿಂತ ಮುಂಚೆನೂ ಸಾಕಷ್ಟು ಬರೀ ಹೋರಾಟ ಕೂಡ ಆಗಿದೆ. ಸಾಕಷ್ಟು ಬರೀ ಹೋರಾಟ ಕೂಡ ಆಗಿದ್ರು ಕೂಡ ಇಲ್ಲಿವರೆಗೂ ಅದಕ್ಕೆ ಸಮರ್ಪಕವಾಗಿ ಕ್ರಮ ತೆಗೆದುಕೊಂಡಿಲ್ಲ. ಜೊತೆಗೆ ಒಂದಿಷ್ಟು ಪ್ರಶ್ನೆಗಳನ್ನ ನಾನು ಈಗಾಗಲೇ ಹೋರಾಟ ಬಗ್ಗೆ ಸಾಕಷ್ಟು ಗೊತ್ತಾಗಿದೆ. ಇನ್ನೊಂದು ಪ್ರಮುಖವಾಗಿ ಅದನ್ನೇ ಬಿಂಬಿಸ್ತೇನೆ. ಖಾಸಗಿ ಶಾಲೆಗಳಲ್ಲಿ ಶಿಕ್ಷಕರ ಸೇವಾ ಭದ್ರತೆ ಎಷ್ಟಿದೆ? ಶಿಕ್ಷಕರ ಸೇವಾ ಭದ್ರತೆ. ಆಮೇಲೆ ಒಬ್ಬ ಶಿಕ್ಷಕರಿಗೆ ಅವ್ರ ಅಪಾಯಿಂಟ್ಮೆಂಟ್ ತಗೊಂಡ್ಮೇಲೆ ಆಮೇಲೆ ಅವ್ರನ್ನ ಬೇಡಂದಾಗ ಟರ್ಮಿನೇಟ್ ಬಿಡಿಸೋದು, ಈ ರೀತಿ ಮಾಡುವುದೆಲ್ಲ ಸಾಕಷ್ಟು ಇದೆಲ್ಲ ಖಾಸಗಿ ಸಂಸ್ಥೆಗಳಲ್ಲಿ ನಡೀತಾ ಇದೆ. ಅದೇ ರೀತಿ ಸರ್ಕಾರಿ, ಈಗ ಅವ್ರು ಖಾಸಗಿ ಸಂಸ್ಥೆ ಅಂತೇಳಿ ಇರ್ಬೋದು, ಸರ್ಕಾರಿನೂ ಬಂತು. ಸರ್ಕಾರಿ ಶಾಲೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ನ್ಯಾಪ್ಕಿನ್ ಕೊಡ್ಬೇಕಂತಿದೆ. ಆಮೇಲೆ ಟಾಯ್ಲೆಟ್, ಆಮೇಲೆ ಕುಡಿಯುವ ನೀರಿನ ವ್ಯವಸ್ಥೆ ಎಷ್ಟಿದೆ ಅದನ್ನ ಶಿಕ್ಷಣಾಧಿಕಾರಿಗಳು ಗಮನಿಸಿ ನೋಡಿಬಿಟ್ರೆ ಬಹಿರಂಗ ಚರ್ಚೆಗೆ ಬರಲಿ ಅವ್ರು ಬೇಕಾದ್ರೆ. ನನಗೆ ಅವೇನು ಪರವಾಗಿಲ್ಲ, ಬಹಿರಂಗ ಚರ್ಚೆಗೆ ಬಂದ್ರೆ ನಾನು ಅವ್ರ ರೀತಿ ನಾನು ಮಾತಾಡ್ಲಿಕ್ಕೆ ಸಿದ್ಧ. ನಾನು ಅವ್ರು ಹೋರಾಟ ಮಾಡೋದ್ರಿಂದ ಯಾವುದೇ ಒಂದು ಸ್ವಾರ್ಥಕ್ಕೆಲ್ಲ ಅವ್ರು ಪಕ್ಷಾತೀತವಾಗಿ ಮಾಡಕತ್ತಾರೆ. ಆಮೇಲೆ ಇಲ್ಲಿ ಒಂದು ಸಮಸ್ಯೆ ಏನಾಗಿದೆ ಅಂತಂದ್ರೆ, ಜನಪ್ರತಿನಿಧಿಗಳು ಹಾಲಿಯೂ ಆಗಿರ್ಬೋದು, ಮಾಜಿ ಆಗಿರ್ಬೋದು, ಅವ್ರು ಬಂದು ಭೇಟಿಯಾಗಿ ಹೋರಾಟ ಮಾಡ್ತಿದ್ದಾರೆ. ಅದು ಹೋರಾಟಕ್ಕೆ ಏನು ಸೌಜನ್ಯಕ್ಕಾದ್ರೂ ಬಂದು ಭೇಟಿ ಆಗ್ಬೇಕಾಗಿತ್ತು. ಇಲ್ಲಿವರೆಗೆ ತಹಶೀಲ್ದಾರ್ ಬಂದಿಲ್ಲ ಅಂತೇಳಿ ನನಗೆ ಬಂದಂತ ಮಾಹಿತಿ. ಯಾಕೆ ತಹಶೀಲ್ದಾರ್ ಅವ್ರಿಗೇನು ಸಂಬಂಧ ಇಲ್ವಾ? ಆಮೇಲೆ ಇದರಲ್ಲಿ ಇನ್ನಿತರ ಪತ್ರಿಕೆಗಳಲ್ಲಿ ನಾನು ಈ ಒಂದು 2-3 ದಿವಸದಲ್ಲಿ ಗಮನಿಸಿದಂತೆ ಚಕ್ರವರ್ತಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ ನಲ್ಲಿ ಈ ವಿಷಯ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಅದೇ ರೀತಿ ಇನ್ನುಳಿದ ಪತ್ರಿಕಾ ಮಾಧ್ಯಮಗಳು ಕೂಡ ನಿಮ್ಮಲ್ಲಿ ಕೂಡ ಮನವಿ ಮಾಡ್ಕೊಳ್ತೀನಿ, ಇಂಥ ಹೋರಾಟಗಳಿದ್ದಾಗ ನೀವು ಕೂಡ ಬಂದು ನೀವು ವರದಿಯನ್ನ ಮಾಡ್ರಿ, ಸರ್ಕಾರವನ್ನ ಎಚ್ಚರಿಸ್ರಿ. ಮೊನ್ನೆ ನಾನು ಇದರಲ್ಲಿ ಹೋದಾಗ, ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಹೋದಾಗ, ಇದರಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ತಮಗೆ ಮನವಿ ಮಾಡ್ಕೊಂಡಿದ್ದೆ ನಾನು ಇನ್ನುಳಿದ ಪತ್ರಕರ್ತರಿಗೆ. ಇಲ್ಲೊಂದು ಸ್ಕ್ಯಾನಿಂಗ್ ಮಷಿನ್ ಇಲ್ಲ ಹಾಗೆ ಅಂತ ಹೇಳಿ. ಹೀಗೆ ಒಂದು ಯಾರಾದ್ರೂ ಹೋರಾಟಕ್ಕೆ ಕುಂತಾರ ಅಂತಂದ್ರೆ ಅವರು ಕರೆಯದಿದ್ರು ಕೂಡ ಬಂದು ಅವರ ಒಂದು ವಿಷಯಗಳನ್ನ ನೀವು
ಪ್ರಜಾಪ್ರಭುತ್ವ 4ನೇ ಅಂಗ, ಅದನ್ನ ಸರ್ಕಾರಕ್ಕೆ ತಿಳಿಸುವುದು ನಿಮ್ಮ ಒಂದು ಆದ್ಯ ಕರ್ತವ್ಯ. ಹೀಗಾಗಿ ತಮ್ಮಲ್ಲಿ ಕೂಡ ಮನವಿ ಮಾಡ್ಕೊಳ್ತೀನಿ, ಸಾಕಷ್ಟು ವಿಷಯಗಳನ್ನು ನೀವು ವಿಸ್ತರಿಸಿರಿ. ಇದನ್ನು ಕೂಡ ಇನ್ನುಳಿದ ಮಾಧ್ಯಮದವರು ಕೂಡ ನಾನು ಪ್ರಾರ್ಥನೆಯೊಂದಿಗೆ ಮನವಿ ಸಲ್ಲಿಸುತ್ತೇನೆ. ನೀವು ಕೂಡ ಇದನ್ನ ಗಮನಕ್ಕೆ ತಗೊಂಬರಿ, ಜನಪ್ರತಿನಿಧಿಗಳ ಗಮನಕ್ಕೆ ತಗೊಂಬರಿ. ಕೇವಲ MLA ಅಂದ್ರೆ ಅಷ್ಟೇ ಅಂತಲ್ಲ, ಈಗ ZP ಆಗಿರ್ಬೋದು, ತಾಲೂಕ್ ಪಂಚಾಯತ್ ಮೆಂಬರ್ ಆಗಿರ್ಬೋದು, ಇನ್ನುಳಿದವರು ಆಗಿರ್ಬೋದು, ಇನ್ನು ಅಧಿಕಾರಿಗಳು, ಆಮೇಲೆ ಇಷ್ಟು ಪ್ರತಿಭಟನೆ ಕೂತಿದ್ದಾರೆ. ಅವರಿಷ್ಟು ಪ್ರತಿಭಟನೆ ಕೂತರು ಕೂಡ ವಿದ್ಯಾರ್ಥಿಗಳು ಸಲುವಾಗಿ ಕುಂತಿದ್ದಾರೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಆಗುತ್ತಿರುವಂತ ಹಲವಾರು ಒಂದು ಅನೈತಿಕ ಕಾನೂನು ಬಾಹಿರ ನಡೆಯುವಂತಹ ಚಟುವಟಿಕೆಗಳ ವಿರುದ್ಧ ಅವರು ಹೋರಾಟ ಮಾಡಕ್ ಕೊಡ್ತಾ ಇದಾರೆ. ಪಾಲಕರು ಕೂಡ ಯಾಕೆ ಬರ್ತಾ ಇಲ್ಲ? ಪಾಲಕರಿಗೆ ಕಾಳಜಿ ಇಲ್ವಾ? ಪಾಲಕರು ಕೂಡ ಬರ್ಬೇಕಲ್ವಾ ಅವ್ರಿಗೆ? ಅವ್ರು ಮಾಡ್ತಾ ಇರೋದು ತಮ್ಮ ಸ್ವಂತಕ್ಕೆ ಮಾಡ್ತಾ ಇದಾರೆ, ಅವ್ರಿಗೇನೋ ಕೆಲಸ ಅಲ್ವಾ, ಬೇರೆ ಕೆಲಸನು. ಅದನ್ನು ಸೂಕ್ಷ್ಮವಾಗಿ ಗಮನಿಸ್ಬೇಕು ಪಾಲಕರು ನೀವು ಕೂಡ ಬನ್ನಿ. ಇಲ್ಲೇ ಪಕ್ಷ ಆಮೇಲೆ ಜಾತಿ ಹಾಗಂತೇಳಿ ಏನಾದ್ರು ಊಹಾಪೋಹಗಳಿದ್ರೆ ದಯವಿಟ್ಟು ಅದನ್ನ ಅದನ್ನ ಸ್ವಲ್ಪನೂ ಕನಸು ಮನಸ್ಸಿನಲ್ಲಿ ಕೂಡ ಅದನ್ನ ವಿಚಾರ ಮಾಡಕ್ ಹೋಗ್ಬೇಡಿ. ಇದು ಹೋರಾಟ. ಅವರು ಹೇಳಿದ್ದಾರೆ ಉಗ್ರವಾಗುವ ಮುಂಚೆ, ಆಮೇಲೆ ಜಿಲ್ಲಾಧಿಕಾರಿಗೆ, ಆಮೇಲೆ ಕಮಿಷನರ್ ಆಫೀಸ್ ಬೆಂಗಳೂರು ಅಲ್ಲಿನೂ ಕೂಡ ಅವರು ಮನವಿಯನ್ನು ಕೊಟ್ಟಿದ್ದಾರೆ. ಮನವಿ ಕೊಟ್ಟರು ಕೂಡ ನಿನ್ನೆ DDPI ಅವರು ಒಂದು ಹಾರಿಕೆ ಉತ್ತರವನ್ನು ಕೊಟ್ಟರು. ಹಾರಿಕೆ ಉತ್ತರ ಏನು ಕೊಟ್ಟರು ಅಂತಾರೆ, ಸರ್ ನಿಮ್ಗೊಂದು ಲೆಟರ್ ಬಂದಿದೆ ಅಂತೇಳಿ ಪತ್ರಿಕಾ ಮಾಧ್ಯಮದವರು ಕೇಳಿದಾಗ ನನಗೆ ಲೆಟರ್ ಬಂದಿಲ್ಲ ಅಂತಂದ್ರು. ಆದ್ರೆ ಅವರು ನನ್ನ ಹತ್ರ ಬಂದಿದೆ ಅಂತೇಳಿ ಪತ್ರಿಕಾ ಮಾಧ್ಯಮದವ್ರು ಹೇಳ್ತಾ ಇದ್ದಾರೆ. ನನ್ನ ಹತ್ರ ಬಂದಿದೆ ಅಂತ ಹೇಳಿದ್ರು ಕೂಡ ಅವ್ರು ಬಂದಿಲ್ಲ ಅಂತ ಹಾರಿಕೆ ಉತ್ತರ ಕೊಡ್ತಾರೆ. ಇದೇ ರೀತಿ ಹಲವಾರು ಮುದ್ದೆ ಬೇಳದಲ್ಲಿ ಈ ರೀತಿ ಖಾಸಗಿ ಸಂಸ್ಥೆಯರಾಗಲಿ ಸರ್ಕಾರಿ ಶಾಲೆಗಳಾಗಲಿ ಸಾಕಷ್ಟು ವಿಷಯಗಳನ್ನ ಚಕ್ರವರ್ತಿ ನ್ಯೂಸ್ ರಿಪೋರ್ಟ್ ನಲ್ಲಿ ಸಾಕಷ್ಟು ವಿಷಯಗಳು ಬಿತ್ತರವಾಗಿದ್ದಾವೆ. ಸಾಕಷ್ಟು ವಿಷಯಗಳು ಈ ಶಾಲೆ ಒಂದೇ ಅಂತಲ್ಲ, ಹಲವಾರು ವಿಷಯಗಳ ಬಗ್ಗೆ ಅವರು ಬಿತ್ತರವಾದ್ರೂ ಕೂಡ ಇಲ್ಲಿವರೆಗೂ ಅವರು ನಿನ್ನೆ ಕೇಳಿದ್ರು, ಸರ್ ಒಂದು ಮೊನ್ನೆ 10 ನಿಮಿಷ ಕಾಪಿ ಹಿಡಿದು ಒಂದು ವಿಡಿಯೋ ಕ್ಲಿಪ್ ಇದೆ ಅಂತಂದ್ರೆ BO ಅವರು ಏನ್ ಹಾರಿಕೆ ಉತ್ತರ ಕೊಟ್ರ ಅಂತಂದ್ರೆ, ಇಲ್ಲ ಅದನ್ನ ಪರಿಶೀಲಿಸ್ತೇನೆ, ಇನ್ನೊಮ್ಮೆ ಆ ವಿಡಿಯೋ ಕ್ಲಿಪ್ ಅನ್ನು ಇನ್ನೊಮ್ಮೆ ಪರಿಶೀಲಿಸ್ತೇನೆ ಅಂತ ಹೇಳಿ. ಆಮೇಲೆ ಸರ್ ಮಾತಾಡಿ ಅಂತಂದ್ರೆ ಜವಾಬ್ದಾರಿಯಿಂದ ಹೋದ್ರು. ಈ ರೀತಿ ಮಾಡಕ್ ಹೋಗ್ಬೇಡ್ರಿ, ಎಲ್ಲರೂ ನಮ್ಮವ್ರೆ. ಏನೋ ಒಂದು ಲೋಪದೋಷಗಳು ಆಗಿರ್ತಾವ, ಆ ಲೋಪದೋಷ ಸರಿಪಡಿಸ್ಕೊಳ್ರಿ ಅಂತ ಹೇಳಿ ಅವ್ರದೊಂದು ಆಗ್ರಹ ಇದೆ ಹೊರತು ಅವ್ರನ್ನ ಯಾರನ್ನ ಅಂಡರ್ ಎಸ್ಟಿಮೇಟ್ ಮಾಡಿ ಅಥವಾ ಅವ್ರನ್ನ ತಗ್ಗಿಸ್ಬೇಕು ಅನ್ನೋದು ಯಾವುದೇ ಒಂದು ಅದರಲ್ಲಿ ಯಾವುದೇ ಒಂದು ಅವ್ರದ್ದು ಒಂದು ದುರುದ್ದೇಶ ಇಲ್ಲ. ಸ್ಪಷ್ಟವಾಗಿ ಹೇಳ್ತೇನೆ ಇದನ್ನ. ಬೇಕಾದ್ರೆ ಇನ್ನೊಮ್ಮೆ ಬಹಿರಂಗ ಚರ್ಚೆಗೆ ಬರಲಿ, ಹಾಲಿ MLA ಅವರು ಬರಲಿ, ಮಾಜಿ MLA ಅವರು ಕೂಡ ಬರಲಿ, ಪರವಾಗಿಲ್ಲ. ಒಂದು ಹೋರಾಟ ಕುಂತರೆ ಸೌಜನ್ಯಕ್ಕಾದ್ರೂ ಬರಬೇಕು. ಮೊದಲ ಯಾಕೆ MLA ಕೇಳ್ಕೊತೇನೆ ಅಂತಾರೆ ಮಾಜಿ ಮತ್ತು ಹಾಲಿ ಅವರಿಗೆ. ಹೋರಾಟ ಅಂತಂದ್ರೆ ಸೌಜನ್ಯಕ್ಕಾಗಿ ಬಂದು ಕೇಳಬೇಕು. ಅದು ಒಂದು ನಮ್ಮ ಇದು ಮತದಾನ ಬೇಕಂದಾಗ ಮನೆಗೆ ಬರ್ತೀನಿ. ಮತ್ತಿಂತ ಹೋರಾಟ ಬೇಕಂದಾಗ ಇಂಥ ಹೋರಾಟ ಮಾಡ್ತಿರುವಾಗ ಸೌಜನ್ಯಕ್ಕೆ ಬರಬೇಕು. ಹಾಗಾದ್ರೆ ನಾಳೆ ನೀವು ಮತ ಕೇಳುವಾಗ ನಾವು ಹೀಗೆ ಹೋರಾಟ ಕೂತಿದ್ವಿ, ಯಾವ ನೈತಿಕತೆ ಇಟ್ಕೊಂಡು ನೀವು ನಮ್ಗೆ ಮತ ಕೇಳಕ್ ಬರ್ತೀರಿ ಅಂತ ಅಂದಾಗ ಅವಾಗ ನಿಮ್ಗೆ ಏನ್ ಇದಿರುತ್ತೆ ಹೇಳಿ? ಅದಕ್ಕೆ ಪಕ್ಷಾತೀತವಾಗಿ ಬನ್ನಿ, ನೀವು ಕೇಳಿ. ಅವರು ಈಗಾಗಲೇ ಸಾಕಷ್ಟು ಸರ್ಕಾರಕ್ಕೆ ಎಲ್ಲ ಸಮಗ್ರ ದಾಖಲೆಗಳನ್ನ ಅವರೆಲ್ಲ ಕೊಟ್ಟಿದ್ದಾರೆ. ನಿನ್ನೆ DDPI ಮತ್ತು ಬ್ಲಾಕ್ ಎಜುಕೇಶನ್ ಆಫೀಸರ್ ಮುದ್ದೇಬಿಹಾಳ್ ಅವರು ಕೂಡ ನೋಡಿದ್ರು ಕೂಡ. ಆಮೇಲೆ ಜಿಲ್ಲಾಧಿಕಾರಿಗಳು ಕೂಡ ಗಮನ ತಂದಿದ್ದಾರೆ, ತಂದ್ರು ಕೂಡ ಇಲ್ಲಿವರೆಗೂ ಕ್ರಮ ಆಗ್ತಾ ಇಲ್ಲ. ಆಮೇಲೆ ಇದು ಹೋರಾಟ ಇವತ್ತಿಂದಲ್ಲ, ಇದು ಆಮೇಲೆ ಇದು ಒಂದೇ ಶಾಲೆ ಅದಲ್ಲ. ಅವರು ಅಲ್ಲಿ ಬರೆದಿದ್ದಾರೆ ಕ್ಲಿಯರ್ ಆಗಿ, ಮುದ್ದೇಬಿಹಾಳ್ ತಾಲೂಕಿನ ವಿವಿಧ ಖಾಸಗಿ ಶಿಕ್ಷಣ ಸಂಸ್ಥೆಗಳ ನಿಯಮಾವಳಿಗಳನ್ನು ಉಲ್ಲಂಘಿಸಿದ ಸಂಸ್ಥೆಗಳ ಮೇಲೆ ಅಂತ ಹೇಳಿದರು. ಇದು ಕೇವಲ ಒಂದೇ ಶಾಲೆಯಲ್ಲಿ ಅಂತಲ್ಲ, ಇಡೀ ಮುದ್ದೇಬಿಹಾಳ್ ಇರುವಾಗ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಜನಪ್ರತಿನಿಧಿಗಳು ಪಕ್ಷಾತೀತವಾಗಿ ಬಂದು ಅವರ ಒಂದು ಹೋರಾಟ ಏನ್ ಮಾಡ್ತಿದ್ರೆ ಬಂದು ನೋಡಿ, ಅಲ್ಲಿ ಸರಿ ಯಾವ್ದು ತಪ್ಪು ಯಾವ್ದು ಅದನ್ನ ಮಾಡಿ ಅವರ ಒಂದು ನ್ಯಾಯಯುತ ಬೇಡಿಕೆಗೆ ಉಗ್ರ ರೂಪ ಹೋರಾಟಕ್ಕೆ ಹೋಗುವ ಮುಂಚೆ, ಇನ್ನೊಮ್ಮೆ ಹೇಳ್ತೇನೆ, ಉಗ್ರ ಹೋರಾಟಕ್ಕೆ ಹೋಗುವ ಮುಂಚೆ ಬಂದು ನೀವು
ಸೌಜನ್ಯಕ್ಕಾದರೂ ಎಂದು ನೀವು ಅವರ ಮನವಿಯನ್ನು ಆಲಿಸಿ ದಾಖಲೆಗಳನ್ನ ಪರಿಶೀಲಿಸಿ ಅಂತೇಳಿ ಒಂದೆರಡು ಮಾತುಗಳನ್ನ ಮುರುಗಿಸ್ತೇನೆ. ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ ಜೈ. ಈ ಹೋರಾಟ ನಿರಂತರವಾಗಿರ್ತೈತಿ. ಯಾಕಂದ್ರೆ ನಾನೊಬ್ಬ ಕೃಷಿಕ, ಶಿಕ್ಷಣ ಪ್ರೇಮಿ. ಹೀಗಾಗಿ ಎಲ್ಲೇ ಒಂದು ಈ ರೀತಿ ನಡೆದಾಗ ನಾನು ಹೋರಾಟಕ್ಕೆ ಯಾವಾಗಲೂ ಬರ್ತಾ ಇರ್ತೀನಿ. ನಾನು ಜನಲೋಕಪಾಲ್ ಬಿಲ್ ಮಸೂದೆಗೆ ಇದ್ದಾಗ ನನ್ನ ಮಕ್ಕಳು 5 ವರ್ಷದ ಮಕ್ಕಳು, ನಾನು 5 ವರ್ಷದ ಮಕ್ಕಳನ್ನ ಕರ್ಕೊಂಡು ನಾನು ಇಡೀ ಮುದ್ದೇಬಿಹಾಳದಲ್ಲಿ ನಾನು ಒಂದು 3-4 ಕಿಲೋಮೀಟರ್ ಇದು ಮಾಡಿದವನು, ಹೋರಾಟ ಮಾಡಿದವನು ಜನಲೋಕಪಾಲ್ ಬಿಲ್ ಮಸೂದೆಗಾಗಿ. ಅಂದ್ರೆ ಹೋರಾಟದ ಮನೋಭಾವನೆಗಳು ಅದು ನಮ್ಮಿಂದನೇ ಬೆಳಿಬೇಕು. ನಮ್ಮ ಮಕ್ಕಳಿಂದ ನಾವೇ ಆಗುತ್ತೆ, ನಮ್ಮ ಮಕ್ಕಳು ಹಾಗೆ ಬೆಳಿಬೇಕು ಅನ್ನೋದು ಈ ಒಂದು ನೈತಿಕತೆ ಎಲ್ಲರಲ್ಲಿ ಬರಲಿ. ಹೀಗಾಗಿ ನಾವು ಕೊನೆಯದಾಗಿ ಇನ್ನೊಮ್ಮೆ ಮನಸ್ಕೊಳ್ತೀನಿ, ಬಂದು ಅವರ ಒಂದು ಬೇಡಿಕೆಗಳನ್ನ ಏನಿದಾವೆ, ನೈತಿಕ ಬೇಡಿಕೆಗಳದಾವೆ, ಅದರಲ್ಲಿ ಯಾವ ಒಂದು ಸ್ವಾರ್ಥ ಇಲ್ಲ. ಆ ಬೇಡಿಕೆಗಳನ್ನ ನೀವು ಆದಷ್ಟು ಶೀಘ್ರದಲ್ಲಿ ಈಡೇರಿಸ್ತೀರಿ ಅನ್ನುವ ಭರವಸೆಯಲ್ಲಿ ನಾನು ನೋಡಿದ್ರಲ್ಲ ವೀಕ್ಷಕರೇ, ಹೋರಾಟ ಇವತ್ತಿಗೆ 5 ದಿನಗಳನ್ನ ಪೂರೈಸಿದೆ. ಹೋರಾಟದ ಕಿಚ್ಚು ದಿನೇ ದಿನೇ ಜಾಸ್ತಿಯಾಗುತ್ತಿದೆ. ಹೋರಾಟಗಾರರಿಗೆ ಹಲವರು ಬೆಂಬಲ ನೀಡಿ ಶಿಕ್ಷಣದ ಅಕ್ರಮಗಳನ್ನ ಬಯಲಿಗೆಳೆಯುತ್ತಿದ್ದಾರೆ. ಇಷ್ಟೆಲ್ಲ ಆಗುತ್ತಿದ್ರೂ ಕೂಡ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿರೋದು ವಿಪರ್ಯಾಸ. ಇಂತಹ ಅಧಿಕಾರಿಗಳು ಇರೋದರಿಂದಲೇ ನಮ್ಮ ರಾಜ್ಯ ಮತ್ತು ದೇಶ ಹಾಳಾಗುತ್ತಿರುವುದು ಎಂದು ಸಾರ್ವಜನಿಕರು ಗೋಳಾಡುತ್ತಿದ್ದಾರೆ. ಇನ್ನಾದರೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸದರಿ ಶಾಲೆಯ ಮೇಲೆ ಕ್ರಮ ವಹಿಸ್ತಾರ? ಕಾದು ನೋಡೋಣ. ವರದಿ ರಫೀಕ್ ಬೀಳ್ಗಿ, ಚಕ್ರವರ್ತಿ ನ್ಯೂಸ್, ಮುದ್ದೇಬಿಹಾಳ್. ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್. ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ.